10 ವರ್ಷದ ಹಿಂದೆ ನಮ್ಮ ಫಾದರ್ ನಮ್ಮ ಕಮ್ಯುನಿಟಿದವ್ರು ಈ ಟೈಮ್ನಾಗ ಇದು ಏನು ಶ್ರಾವಣ ಟೈಮ್ನಾಗ ಪುಣ್ಯದ ಕೆಲಸ ಮಾಡಬೇಕು ಅಂತ ಅನ್ನೋ ಕಾನ್ಸೆಪ್ಟ್ನ ಈ ಟೈಮ್ನಾಗ ಯಾರು ಬರ್ತಿದ್ರು ಅವ್ರು ನಮ್ಮ ಫಾದರ್ ಮಾಡಿ ಕಳಿಸ್ತೀವಿ. ಸೊ ಒಂದ್ಸಲ ಗುರುಗಳು ಒಬ್ಬರಿಗಂತ ಸ್ಥಿಮಿತ ಮಾಡಬೇಡ್ರಿ, ಪ್ರತಿ ವರ್ಷ ಎಲ್ಲರಿಗೂ ಅದು ಸರ್ವಿಸ್ ಮುಟ್ಟಬೇಕು. ಸೊ ಯಾರು ಬರ್ತಾರೆ ಅವ್ರಿಗೆ ಎಷ್ಟು ಬರ್ತಾರೆ, ನಿನ್ನ ಯೋಗ್ಯತಾ ಎಷ್ಟು ಅದ, ನಿನ್ನ ಯೋಗ್ಯತಾ 25 ಮಂದಿ ಇದ್ರೆ 25 ಮಾಡು, 50 ಮಂದಿ ಇದ್ರೆ 50 ಮಾಡು, 100 ಮಂದಿ ಇದ್ರೆ 100 ಮಂದಿ ಮಾಡು, ಎಲ್ಲರಿಗೂ ಅದು ಮುಟ್ಲಿ ಅಂತ ಹೇಳಿ ಅವ್ರೊಂದು ಇದನ್ನ ಕಳಿಸಿದ್ರು. ಸೊ ಅದರ ಪ್ರಕಾರ ಗುರುಗಳ ಹೆಸರಲ್ಲೇ ನಾವು ಅದಕ್ಕೆ 108 ಅಂತ ಹೇಳಿ ಹೆಂಗ್ ಇದು ಈಗ 1008 ಅಂತ ತಿಳ್ಕೊಂಡೆ ಒಂದು 8 ತಿಳ್ಕೊಂಡೆ ಇದಕ್ಕೊಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಾಗ. ಸೊ 108 ಸರ್ಜರೀಸ್ ಮಾಡ್ಬೇಕಂತ ಹೇಳಿ ವಿ ಹ್ಯಾವ್ ಪ್ಲಾನ್ ಸರ್ ಅರೌಂಡ್ ಗುರುಗಳ ಹೆಸರಲ್ಲೇ. ಸೊ ಇದ ಟೈಮ್ ಪ್ರತಿ ವರ್ಷ ನಾವು ಇದನ್ನ ಬ್ರಾಹ್ಮಣ ಸಮಾಜ ಕುಷ್ಟಗಿ ಜೊತೆಗೆ ನಾವು ಮಾಡ್ತಿದ್ವಿ ದರ ವರ್ಷ. ಈ ವರ್ಷ ಇಲ್ಕಲ್ ಬ್ರಾಹ್ಮಣ ಸಮಾಜದವ್ರ ಜೊತೆ ನಾವು ಇದು ಮಾಡ್ಬೇಕು ಅಂತ ಹೇಳಿ ವಿ ಪ್ಲಾನ್. ಸೊ ನಮ್ದೊಂದು ಟ್ರಸ್ಟ್ ಅದ, ರಾಘವೇಂದ್ರ ನೇತ್ರ ಸೇವಾ ಕೇಂದ್ರ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ ನಮ್ಮ ತಂದೆಯವರು ಇದು ಮಾಡಿದ ಟ್ರಸ್ಟ್. ಸೊ ಈ ಟ್ರಸ್ಟ್ ಮುಖಾಂತರ ನಾವು ವಿ ಆಪರೇಟ್ ಫಾರ್ ಪುವರ್ ಪೇಷಂಟ್ಸ್. ಒಂದಿದ್ದು ಪ್ರತಿ ವರ್ಷ ನಾ ಯಾವಾಗಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೀನಿ, ನನ್ಗೆ ಆಲ್ವೇಸ್ ನನ್ನ ಬ್ಯಾಕಿಗೆ ನಿಂತವ್ರಂದ್ರ ಲಯನ್ಸ್ ಕ್ಲಬ್. ಸೊ ಎವ್ರಿ ಇಯರ್ ಈಗ ಆಲ್ಮೋಸ್ಟ್ ಎಷ್ಟನೇ 5 ವರ್ಷ ಅನ್ಸುತ್ತೆ. 5 ವರ್ಷ ಪ್ರತಿ ವರ್ಷ ಏನದ ಲಯನ್ಸ್ ಕ್ಲಬ್ ದಿಂದ ನಾವು ಕೇಸಸ್ ಕ್ಲೀನ್ ಮಾಡ್ತೀವಿ. ಇರುವಂತ ಬಹಳ ಕೆಲವು ಪ್ರಸಿದ್ಧ ಮಂಥನಗಳು, ಅದರ ಬಗ್ಗೆ ಕಾಕಟ್ಟಿ ಮಂಥನ ಒಂದು ಬಹಳ ಜನಪ್ರಿಯ ಮಂಥನೂ ಹೌದು. ಯಾಕಂದ್ರೆ 3 ತಲೆಮಾರಿನಿಂದ ಅವರು ಆರೋಗ್ಯ ವೈದ್ಯಕೀಯ ಸೇವೆ ಮಾಡಿಕೊಂಡು ಬಂದಂಥ ಒಂದು ದೊಡ್ಡ ಮಂಥನ. ಇವರು ಕೇವಲ ಒಂದು ವೈದ್ಯಕೀಯ ಅಥವಾ ದುಡ್ಡು ಮಾಡ್ಕೋಬೇಕು ಅನ್ನೋಂಥ ಮನೋಭಾವಕ್ಕಿಂತ ಒಂದು ಧಾರ್ಮಿಕ ವಿಚಾರದೊಳಗಾಗಲಿ ಆಧ್ಯಾತ್ಮಿಕ ವಿಚಾರದೊಳಗಾಗಲಿ ಅವ್ರ ಅಜ್ಜ ಕೆ ಕಾಕಣಿಕೆ ಅವರು ಸ್ಥಾಪನೆ ಮಾಡಿ ಒಂದು ಒಳ್ಳೆ ದಾರಿ ಹಾಕಿಕೊಟ್ಟಂಥ ಒಂದು ಒಳ್ಳೆ ದಾರಿ ಒಳಗೆ ಡಾಕ್ಟರ್ ಸುಶೀಲ್ ಕಾಕಣಿಕೆ ಅವರು ನಡ್ಕೊಂಡು ಬಂದಾರೆ. ನಾವು ಅಂದ್ಕೊಂಡಿದ್ದಿಲ್ಲ ಈ ಹುಡುಗ ಇಷ್ಟು ಒಂದು ಸಂಸ್ಕಾರಯುತವಾಗಿ ನಡ್ಕೋಬಹುದು ಅಂತ ನಾವು ನಿರೀಕ್ಷೆ ಮಾಡಿದ್ದಿಲ್ಲ. ಆದ್ರೆ ನಮ್ಮ ನಿರೀಕ್ಷೆಯನ್ನು ಮೀರಿ ಅದಕ್ಕಿಂತ ಹೆಚ್ಚೆ ಅದಕ್ಕೆ ಆ ದಾರಿ ಒಳಗೆ ಬರ್ತಾರೆ. ಎಲ್ಲ ಮೊಮ್ಮಕ್ಕಳು ಅದೇ ದಾರಿ ಒಳಗೆ ಬರ್ತಾರೆ. ಈಗ ಈ ಉತ್ತರಾದಿ ಮಠ ಸತ್ಯಾತ್ಮ ತೀರ್ಥರು ಅಂತನ್ನುವಂಥದ್ದು ಅಲ್ಲೇ ಆ ಪ್ರಕಟಣೆ ಒಳಗೆ ಕಾಣಿಸಿದೆ. ಉತ್ತರಾದಿ ಮಠ ಅನ್ನುವಂಥದ್ದು ಮಧ್ವಾಚಾರ್ಯ ಪರಂಪರೆ ಒಳಗೆ ಬರುವಂಥ ಒಂದು ದೊಡ್ಡ ಮೂಲ ಮಠ. ಬಹಳ ಅತಿ ಹೆಚ್ಚು ಈ ಮಾಧವ ಪರಂಪರೆ ಒಳಗೆ ಬರುವಂಥ ಅತಿ ಹೆಚ್ಚು ಭಕ್ತರಿರುವಂಥ ಸುಮಾರು 32ರಿಂದ 34 ಮಠಗಳು ಬರ್ತಾವೆ ನಮ್ಮ ಮಾಧವ ಮಠಗಳು. ಅದರೊಳಗೆ ಇದು ಅತಿ ಹೆಚ್ಚು ಭಕ್ತರಿರುವಂಥ ಬಹಳ ದೊಡ್ಡ ಮಠ. ಇಂಥ ಈ ಮಠದ ಈಗ ಸದ್ಯಕ್ಕಿರುವಂತಹ ಪ್ರಸ್ತುತ ಪೀಠಾಧಿಪತಿಗಳು ತಮ್ಮ 23ನೇ ವಯಸ್ಸಿನೊಳಗೆ ಇದನ್ನು ತಮ್ಮ ಬಾಲ್ಯದಿಂದ ಗೃಹಸ್ಥಾಶ್ರಮಕ್ಕೂ ಹೋಗ್ಲಿಲ್ಲ, ವಾನಪ್ರಸ್ಥಕ್ಕೂ ಹೋಗ್ಲಿಲ್ಲ, ನೇರವಾಗಿ ಈ ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದಂಥವ್ರು. ಬಹುಶಃ ಈ ಸಮಯದೊಳಗೆ ಇರುವಂತ ಇಡೀ ಭಾರತದೊಳಗೆ ನಾವು ಹುಡುಕಿದ್ವಿ ಅಂತಂದ್ರೆ ಇಷ್ಟು ಓದ್ಕೊಂಡವರು, ಇಷ್ಟು ವಿದ್ವತ್ತಿದ್ದವರು ಒಂದು ಭಾಷಣ ಮಾಡಿದ